ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಉಮಾ ಬ್ಯೂಟಿ ಝೋನ್. ಇವತ್ತು ಯು ಕಟ್ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ಬೆರಳು ಕ್ಲೀನಾಗಿ ಬಾಚ್ಕೊಂಡು ಸ್ಟ್ರೈಟಾಗಿ ಒಂದು ಕಡೆ ಹೇರ್ ಎಲ್ಲ ಈಕ್ವಲಾಗಿ ಮಾಡಿಕೊಂಡು ಹೇರ್ಸ್ನ ಇಷ್ಟಿಷ್ಟೇ ಪಾರ್ಟೇಷನ್ ಆಗಿ ತೊಗೊಂಡು ಸ್ವಲ್ಪ ಬೆರಳನ್ನ ಕ್ರಾಸ್ಗೆ ಇಟ್ಕೊಂಡು ಕಟ್ ಮಾಡ್ತಾ ಹೋಗಬೇಕು. ಅಂದರೆ ಆ ಕಡೆ ಗೈಡ್ಲೈನ್ ಸ್ವಲ್ಪ ತೊಗೊಂಡು ಕ್ರಾಸಿಗೆ ತೊಗೊಂಡು ಹೇರ್ನ ಕಟ್ ಮಾಡ್ತಾ ಹೋಗಬೇಕು. ಇಲ್ಲಿ ಲಾಸ್ಟಲ್ಲಿ ಇವಾಗ ಸ್ವಲ್ಪ ಸ್ಟ್ರೈಟ್ ಕೊಡಬೇಕು ನೋಡಿ. ಬೆರಳು ಕ್ರಾಸ್ ಇಲ್ಲ, ಸ್ಟ್ರೈಟ್ ಇದೆ. ನೋಡಿ, ಈಗ ಉಲ್ಟಾ ಕೆಳಗಿಂದ ಮೇಲ್ಗಡೆ ಕ್ರಾಸ್ ಇರಬೇಕು, ಮೇಲ್ಮಕ್ಕಿರಬೇಕು. ಬೆರಳು ಕ್ರಾಸಿಗೆ ತೊಗೊಂತ ಕಟ್ ಮಾಡ್ತಾ ಹೋಗಬೇಕು. ತುಂಬ ಹೇರು ಜಾಸ್ತಿ ಹೋಗಬಾರ್ದು, ಅಂದರೆ ಲೆಂತ್ ತುಂಬ ಇರಬೇಕಂತ ಹೇಳಿದರು. ಎಷ್ಟಿತ್ತು ಅಷ್ಟರಲ್ಲೇ ಕಟ್ ಮಾಡಿದ್ದೀನಿ. ಈಗ ಅವ್ರ ಶೋಲ್ಡ್ರು ಲೆವೆಲ್ಗೆ ಹೇರ್ನೆಲ್ಲ ಪಾರ್ಟೇಷನ್ ಆಗಿ ಈಕ್ವಲಾಗಿ ತೊಗೊಂಡು ಕೂಮ್ ಮಾಡಿಕೊಂಡು ಸ್ಟ್ರೈಟಾಗಿ ಶೋಲ್ಡ್ರು ಲೆವೆಲ್ ಸ್ಟ್ರೈಟ್ ಇರಬೇಕು. ಅಂದರೆ ಅವರು ಡೀಪ್ ಯು ಹೇಳಿದ್ದು, ಅವ್ರ ಶೋಲ್ಡ್ರಿಂದ ಸ್ವಲ್ಪ ಒಳಗೆ ತೊಗೊಂಡು ಕಟ್ ಮಾಡ್ತಾಯಿದ್ದೀನಿ. ಅಂದರೆ ಮೊದಲೇ ಗೈಡ್ಲೈನ್ ಇರುತ್ತೆ, ಅಂದರೆ ಎಕ್ಸ್ಟ್ರಾ ಏನಾದರೂ ಹೇರು ನೋಡಿ ಕಾಣಿಸ್ತಾ ಇದೆಯಲ್ಲ, ಅದು ಅಷ್ಟೇ ಎಕ್ಸ್ಟ್ರಾ ಬಂದಿದೆ. ಅಂದರೆ ಒಳಗಡೆ ಏನಾದರೂ ಹೇರ್ ಇದಾಗಿದ್ದರೆ ಕುತ್ಕೊಂಡಿದ್ರೆ ಅದು ಕ್ಲೀನಾಗಿ ಬರುತ್ತೆ, ಈಕ್ವಲಾಗಿ ಬರುತ್ತೆ ನಾವು ಕಟ್ ಮಾಡಿರೋದು. ಅಂದರೆ ಒಂದೇ ಸರಿಗೆ ಅದು ಬರಲ್ಲ, ಉದ್ದ ಮುಟ್ಟ ಬರ್ತಾ ಇರುತ್ತೆ. ಒಂದೆರಡು ಸರಿ ನೋಡಿ ಕ್ಲೀನಾಗಿ ಈಕ್ವಲಾಗಿ ಕಟ್ ಮಾಡ್ತಾ ಬರಬೇಕು. ನೋಡಿ ಎಷ್ಟು ಫಿನಿಶಿಂಗ್ ತುಂಬ ಎಷ್ಟು ಚೆನ್ನಾಗಿ ಬಂದಿದೆ ಡೀಪ್ ಯು. ಬಟ್ ಅವರು ಹೇರ್ ಜಾಸ್ತಿ ಹೋಗ್ಬಾರ್ದು ಅಂದಿದ್ರು, ಅದರಲ್ಲೇ ಅವ್ರು ಇರೋ ಹೇರಲ್ಲೇ ತುಂಬ ಚೆನ್ನಾಗಿ ಬಂದಿದೆ ಹೇರ್ ಕಟ್ಟು. ಹತ್ರ ಈ ಕ್ಲೀನಾಗಿ ಕೂಮ್ ಮಾಡ್ಕೊಂಡು ಎಕ್ಸ್ಟ್ರಾ ಹೇರೆಲ್ಲ ಒಳಗಡೆ ಇಲ್ಲ ಕೂತಿದ್ರೆ ಕ್ಲೀನಾಗಿ ಬರುತ್ತೆ. 2-3 ಸರಿ ಬಾಚ್ಕೊಂಡು ಕಟ್ ಮಾಡ್ಕೋಬೇಕು. ಕಾಣಿಸ್ತಾ ಇದೆಯಾ ಎಕ್ಸ್ಟ್ರಾ ಹೇರು? ಆ ಎಕ್ಸ್ಟ್ರಾ ಹೇರ್ನ ಕಟ್ ಮಾಡಬೇಕು. ಒಂದೇ ಸರಿಗೆ ಫಿನಿಶಿಂಗ್ ಬರಲ್ಲ, ಎರಡು ಸರಿ ಕಟ್ ಮಾಡಿ. ಒಂದೇ ಸರಿಗೆ ಯಾವುದು ಬರಲ್ಲ. ನೋಡಿ, ಬೆರಳು ಯಾವ ಥರ ಇಟ್ಕೊಂಡಿದ್ದೀನಿ ನಾನು, ಕ್ರಾಸ್ಗೆ ತೊಗೋಬೇಕು. ಕಾಣಿಸ್ತಾ ಇದೆಯಾ? ಈ ಥರ ಎಕ್ಸ್ಟ್ರಾ ಹೇರ್ನೆಲ್ಲ ಕಟ್ ಮಾಡಿದ್ರೆ ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತು ಅಲ್ಲಿ ಕೆಳಗಡೆ ಮಾತ್ರ ಅದು ಶೇಪ್ ಕೊಡಲೇಬೇಕು. ನಾವು ಹೆಂಗೆ ಕಟ್ ಮಾಡಿದ್ರು ಮತ್ತೆ ಶೇಪ್ಗೆ ಅದು ಟ್ರಿಮ್ ಮಾಡಲೇಬೇಕು. ಡೀಪ್ ಯು ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಹೇರ್ ಜಾಸ್ತಿ ಹೋಗೋದಿಲ್ಲ ಇದರಲ್ಲಿ ಡೀಪ್ ಯುನೆಲ್ಲ. ಆದರೆ ನಾವು ಮಾಮೂಲಿ ಯು ಕಟ್ ಆದರೆ ಎಲ್ಲಿ ತಿಕ್ಕಾಗಿರುತ್ತೆ ಅಲ್ಲಿ ಮಾತ್ರ ಶೇಪ್ ಕೊಡಬೇಕಾಗುತ್ತೆ. ಡೀಪ್ ಯುನಲ್ಲಿ ಆಗಲ್ಲ, ಆ ಕಡೆ ಈ ಕಡೆ ಮಾತ್ರ ಹೇರ್ ಸ್ವಲ್ಪ ಹೋಗುತ್ತೆ. ಲೆಂತ್ ಎಷ್ಟಿರುತ್ತೋ ಅಷ್ಟೇ ಹೇರಲ್ಲೇ ಶೇಪ್ ಕೊಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಅವರು ಕಸ್ಟಮರ್ ಹೇಳಿದ್ರು ಶೇಪ್ ಯಾವ ಥರ ಬಂದಿದೆ ಒಂದ್ಸರಿ ಫೋಟೋ ತೆಗೆದು ತೋರಿಸಿ ಅಂತ. ಅದಕ್ಕೆ ಫೋಟೋ ತೆಗೆದು ಅವ್ರಿಗೆ ತೋರಿಸ್ತಾ ಇದ್ದೀನಿ. ಬಟ್ ಕಸ್ಟಮರ್ ಅದು ತುಂಬ ಇಷ್ಟಪಟ್ಟರು ಅದು ಹೇರ್ ಕಟ್ಟು.
ಆ ಕಡೆ ಈ ಕಡೆ ಹೇರ್ ಈಕ್ವಲ್ ಇದೆಯಾ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇವಾಗ ನಾನು ಹಿಡಿದು ತೋರಿಸ್ತಾ ಇಲ್ಲ, ಆ ಥರ ಚೆಕ್ ಮಾಡಿದ್ರೆ ಗೊತ್ತಾಗೋಗ್ಬಿಡುತ್ತೆ ನಿಮಗೆ. ಎರಡು ಸೈಡು ಒಂದೇ ಲೆವೆಲ್ಗೆ ಬಂದಿದೆಯಾ ಇಲ್ಲ ಅಂತ ನೋಡಿ, ಕಾಣಿಸ್ತಾ ಇದೆಯಾ? ಆ ಥರ ಇಟ್ಕೊಂಡು ನೋಡಿದ್ರೆ ಗೊತ್ತಾಗೋಗ್ಬಿಡುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹೇರ್ ಕಟ್ಟು ನೋಡಿ ಆರಾಮ್ಸೆ ಮಾಡ್ಬೋದು, ಫ್ರೀ ಇರುತ್ತೆ ಆಯಿತಾ. ಈಗ ಸೆಟ್ಟಿಂಗ್ ಮಾಡ್ತಾಯಿದ್ದೀನಿ. ಅದು ಒಳಗಡೆ ಫೋಲ್ಡ್ ಮಾಡಿ, ಔಟ್ಸೈಡ್ ಮಾಡೋಕ್ಕಿಂತ ಇನ್ಸೈಡ್ ಮಾಡಿದ್ರೆ ಸೆಟ್ಟಿಂಗ್ ತುಂಬ ಚೆನ್ನಾಗಿ ಕಾಣುತ್ತೆ. ಇವುಗೆ ಒಬ್ಬೊಬ್ಬರು ಔಟ್ಸೈಡ್ ಇಷ್ಟಪಡ್ತಾರೆ, ಒಬ್ಬೊಬ್ಬರು ಇನ್ಸೈಡ್ ಇಷ್ಟಪಡ್ತಾರೆ. ಇನ್ಸೈಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಯಾರಿಗೆಲ್ಲ ಈ ಹೇರ್ ಕಟ್ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಹೀಗೆ ಹೇರ್ ಕಟ್ಟಿನ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ, ಫ್ರೀಯಾಗಿರುತ್ತೆ, ನೋಡ್ಬೋದು, ಕಲಿಬೋದು, ಓಕೆನಾ. ಬಟ್ ಮನೇಲೆ ಹೆಣ್ಮಕ್ಳು ಇದೆಲ್ಲ ಕಲಿಬೇಕು, ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಹೋಗಿ ದುಡಿಯೋ ಇದಿರಲ್ಲ, ಓನಾಗಿ ಏನಾದರೂ ಬಿಸ್ನೆಸ್ ಮಾಡಬೇಕನ್ನೋರು ಆರಾಮ್ಸೆ ಕಲಿಬೋದು. ಈ ಥರ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಸೆಟ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಫಿನಿಶಿಂಗ್. ಬಟ್ ಕಸ್ಟಮರ್ಗೆ ಮಾತ್ರ ತುಂಬ ಲೈಕ್ ಅನ್ನಿಸ್ತು, ತುಂಬ ಇಷ್ಟಪಟ್ಟರು.
ಫ್ರೆಂಡ್ಸ್.